ಮಗ ಹುತಾತ್ಮನಾಗಿದ್ದಾನೆ. ಸರ್ಕಾರದಿಂದ ಏನಾದರೂ ಕೇಳ್ಕೊಳ್ತೀರಾ? ನಮ್ಗೆ ಏನಾದರೂ ಹೆಲ್ಪ್ ಮಾಡ್ಲಿಕ್ಕೆ ಅಥವಾ ಏನಾದರೂ 3 ವರ್ಷ ಸರ್ವಿಸ್ ಮಾಡಿದ್ದಾರೆ, ಸರ್ಕಾರನೇ ಯೋಚನೆ ಮಾಡಿ ಅದಕ್ಕೆ ಏನಾದ್ರು ಸೌಕರ್ಯ ಕೊಡಲೇಬೇಕು. ಯಾಕಂದ್ರೆ ಅವರಿಗೆ ಮನೆ ಮಠ ಏನೂ ಇಲ್ಲ. ಒಬ್ಬನೇ ಮಗ, ಒಬ್ಬ ಮಗನ್ನೂ ಕಳ್ಕೊಂಡು ಸರ್ಕಾರದಿಂದ ಏನು ಕೇಳ್ತೀರಾ? ನನಗೇನಾದ್ರು ಸಹಾಯ ಸರ್ಕಾರದ ಏನಾದ್ರು ಸಹಾಯ ಕೊಡದೇ ಇದ್ರೆ ಗತಿ ಇಲ್ಲ. ಚಿಕ್ಕ ಮಗು ಇದೆ ಅವರಿಗೆ, ಮಗು ಇತ್ತು. ತುಂಬಾ ಕಷ್ಟಪಟ್ಟು ನಿಮ್ಮನ್ನ ನೋಡ್ಕೊಂಡು ತುಂಬ ಕಷ್ಟ ಬಿಟ್ಟಿದ ನನ್ನ ಮಗ. ನಾನು ಆ ಮಗನ ಸಾಕ್ತಾರೆ ತುಂಬ ಕಷ್ಟ ಬಿಟ್ಟಿದ್ದೆ. ನನ್ನ ಸಂಕಟ ಅದು ಸಂಕಟ ಆಗ್ತಿತ್ತು. ನನ್ನ ಸಂಕಟ ಸ್ವಾಮಿ ಪರಮಾತ್ಮ ಗೊತ್ತಿತ್ತು. ಪ್ರಯತ್ನ ಪಟ್ಟು 3 ವರ್ಷ ಸರ್ವಿಸ್ ಮಾಡಿದ್ದಾರೆ. ಸರ್ಕಾರ ಅವರಿಗೆ ಗೊತ್ತು ಏನು ಸರ್ವಿಸ್ ಮಾಡಿದ್ದಾನೆ ಅಂತ. ಅವ್ನು ದೇಶಕ್ಕೋಸ್ಕರ ತುಂಬ ಹೋರಾಡಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಅಧಿಕಾರಿಗಳಿಂದ ಮಾತಾಡಿಸಿ ಏನಾದ್ರು ಸರ್ಕಾರದಿಂದ ಅವ್ರಿಗೆ ಏನಾದ್ರು ಕೊಡಿಸ್ಬೇಕು. ಯಾಕಂದ್ರೆ ಆಲ್ರೆಡಿ ಅವನು ಜಮೀನು ತಗೊಂಡಿದ್ದಾನೆ, ಅದರಲ್ಲಿ ಮನೆ ಕಟ್ಟಬೇಕಂತ ಜಮೀನು ತಗೊಂಡಿದ್ದಾನೆ, ಅವನಿಗೆ ಕಟ್ಟಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಅದಕ್ಕೋಸ್ಕರ ಸುಮಾರು ಹೋರಾಡಿ ಇನ್ನೊಂದು 4 ವರ್ಷ ಸರ್ವಿಸ್ ಮಾಡಿ ಅದನ್ನು ಮನೆ ಕಟ್ಟಬೇಕಂತ ಪ್ರಯತ್ನದಲ್ಲಿದ್ದ. ಸದ್ಯ ಅವನಿಗೆ ಅದು ಆಗಿಲ್ಲ. ದೇವರು ವಿಧಿ ಅವನ್ನ ತಗೊಂಡ್ಬಿಟ್ಟಿದೆ. ತಾಯಿ ಒಬ್ಬಳೇ ಇರೋದು. ಹೆಂಡತಿಗೆ ಅವನ ಕಡೆಯಿಂದ ಏನಾದ್ರು ಹೆಂಡತಿಗೆ ಏನಾದ್ರು ಗೌರವ ಸರ್ಕಾರದ ಪ್ರಕಾರ ಅವ್ರ ಹೆಂಡತಿಗೆ ಏನಾದ್ರು ಒಂದು ಕೆಲಸ ಕೊಡಿಸೋ ಸರ್ಕಾರ ಏನಾದ್ರು ವ್ಯವಸ್ಥೆ ಮಾಡಬೇಕನ್ನೋದು ನಮ್ದು ಇದು. ಈಗ ಅವರಿರುವಂಥ ಮನೆ ಇಲ್ಲ, ಅವರು ಇವಾಗ ಅವರು ಅಕ್ಕನ ಮನೆಯಲ್ಲಿ ವಾಸವಾಗಿದ್ದಾರೆ. ಅವರಿಗೆ ಸ್ವಂತ ದೊಡ್ಡಮ್ಮನ ಮನೆಯಲ್ಲಿ ವಾಸವಾಗಿದ್ದಾರೆ. ಅವ್ರಿಗೆ ವ್ಯವಸ್ಥೆ ಇಲ್ಲ. ಅವರಿಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡಿಸಿ ಕೊಟ್ಬಿಟ್ಟಿದ್ದಾರೆ. ಅವರೊಬ್ಬರೇ ಇರೋದು. ಇವಾಗ ಅವ್ರ ತಾಯಿ ಒಬ್ಬರೇ ಇರೋದು. ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಸರ್ಕಾರದಿಂದ ಮಾಡಬೇಕಂತ. ನಮ್ಮ ಹೆಸರು ದಿನೇಶ್ ಪೂಜಾರಿ ಅಂತ. ಅವರ ಅನೂಪ್ ಪೂಜಾರಿ ಅವರ ಅಕ್ಕನ ಗಂಡ, ದೊಡ್ಡ ಅಕ್ಕನ ಗಂಡ.